BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಎಕ್ಸ್ಪೆಕ್ಟ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದಂಥ ಸುಸ್ವಾಗತವನ್ನು ಹೇಳುತ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ 13 ಹೊಸ ಗನ್ನಡಿಯಲ್ಲಿ ಹೊಳೆದ ಬಿಂಬ ರಮೇಶ್ ಅರೋಲಿ ಅವರು ಬರೆದಿರ್ತಕ್ಕಂತಹ ಈ ಒಂದು ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ರಮೇಶ್ ಅರೋಲಿ ಅವರ ಕೃತಿಕರ್ತೆಯ ಪರಿಚಯವನ್ನು ಮತ್ತು ಈ ಹೊಸ ಗನ್ನಡಿಯಲ್ಲಿ ಹೊಳೆದ ಬಿಂಬ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಇದೇ ರೀತಿ ಎಲ್ಲ ಡಿಗ್ರಿ ವಿಡಿಯೋಗಳನ್ನ ಪಡೆಯಲು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತೆಯ ಪರಿಚಯವನ್ನು ನೋಡೋದಾದರೆ ಕನ್ನಡದ ಪ್ರಮುಖ ಲೇಖಕರಲ್ಲಿ ರಮೇಶ್ ಅರೋಲಿ ಒಬ್ಬರು. 1982 ಜುಲೈ 10ರಂದು ಜನಿಸಿದ ರಮೇಶ್ ಅರೋಲಿಯವರು ರಾಯಚೂರು ಸಮೀಪದ ಅಸ್ಕಿಹಾಳ್ ಗ್ರಾಮದವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಉಡಮಗಲ್ ಖಾನಾಪುರದಲ್ಲಿಯೂ ಮಾಧ್ಯಮಿಕ ಶಿಕ್ಷಣವನ್ನು ಜಗರ್ಕಲ್ ಮಲ್ಲಾಪುರಗಳಲ್ಲಿಯೂ ಪೂರೈಸಿದ ರಮೇಶ್ ಅರೋಲಿಯವರು ಜುಹಿರಾಬಾದ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಅಂದರೆ PU ಶಿಕ್ಷಣವನ್ನು ಪಡೆದರು. ನಂತರ ಧಾರವಾಡ ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ BA ಪದವಿ ಪಡೆದ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಪದವಿ ಪಡೆದರು. ತದನಂತರ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಿಂದ ಲಂಕೇಶ್ ಪತ್ರಿಕೆ ಕುರಿತು ಅಧ್ಯಯನಕ್ಕೆ PhD ಪದವಿ ಪಡೆದರು ಎಂಬುದು ಇಷ್ಟು ಮಾಹಿತಿಯಾಗಿತ್ತು. ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ ಎಳೆಯ ಪಾಪದ ಹೆಸರು ನಿಮ್ಮೆಚ್ಚಿಯಂತೆ ಇಟ್ಟುಕೊಳ್ಳಿ, ಜುಲುಮೆ, ಬಿಡು ಸಾಕು ಈ ಕೆಡುಗಾಲಕ್ಕಿಷ್ಟು ಇವು ಅರೋಲಿಯವರ ಕವನ ಸಂಕಲನಗಳು. ಇನ್ನು ಬಂಡಾಯದ ಬೋಳೆ ಬಂಡ್ಯಪ್ಪ, ಮೈದಾನ, ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮ ಇವರ ಇತರ ಕೃತಿಗಳು. ರಮೇಶ್ ಅರೋಲಿಯವರ ಸಾಹಿತ್ಯ ಸಾಧನೆಗೆ GS ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ, ಪೂತಿನ ಕಾವ್ಯ ನಾಟಕ ಪುರಸ್ಕಾರ ಹಾಗೂ BD ಕವಿತೆಗಳಿಗೆ ಅನೇಕ ಸ್ಪರ್ಧೆಗಳಿಗೆ ಬಹುಮಾನ ಲಭಿಸಿವೆ ಎಂಬುದು ಇಷ್ಟು ಅವರ ಕೃತಿಕರ್ತೆ ಪರಿಚಯವಾಗಿತ್ತು. ಮುಂದುವರೆದು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಟಿಪ್ಪಣಿ ಭಾಗವನ್ನು ನೋಡೋದಾದರೆ ಟಿಪ್ಪಣಿ ಭಾಗ ಹೊಸ ಗನ್ನಡಿಯಲ್ಲಿ ಹೊಳೆದ ಬಿಂಬ. ಹೊಸ ಗನ್ನಡಿಯಲ್ಲಿ ಹೊಳೆದ ಬಿಂಬ ರಮೇಶ್ ಅರೋಲಿಯವರ ಒಂದು ಪ್ರಮುಖ ಲೇಖನ. ಹಿಂದಿ ಚಲನಚಿತ್ರದಲ್ಲಿ ಮಧುಬಾಲ ಎಂದೇ ಪ್ರಸಿದ್ಧಳಾದ ಮೇರು ನಟಿ ಮಮತಾಜಳ ಬಾಲ್ಯ ನಟಿ ನಾಯಕ ನಟಿ ಅಭಿನಯದ ಯಶೋಗಾಥೆಯ ಈ ಲೇಖನದ ಮೂಲ ಆಶಯ ತಿರುಳು. ಬಡತನದ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ತನ್ನ ಅಭಿನಯ ಸಾಮರ್ಥ್ಯದಿಂದ ನಾಯಕ ನಟಿಯಾಗಿ ಬೆಳಗಿದವಳು ಮಮತಾಜ್. ನಿಜಕ್ಕೂ ಅವಳೊಬ್ಬ ಹಿಂದಿ ಚಿತ್ರರಂಗವೆಂಬ ಹೊನ್ನ ಗನ್ನಡಿಯಲ್ಲಿ ಹೊಳೆದ ಸಮರ್ಥ ಅಭಿನಯದ ಬಿಂಬ ಪ್ರತಿಬಿಂಬ. ಅನೇಕ ಹಿರಿಯ ನಟರು, ನಿರ್ದೇಶಕರು, ನಿರ್ಮಾಪಕರು ಅವಳ ಅಭಿನಯ ಸಾಮರ್ಥ್ಯವನ್ನು ಕಂಡು ಮೆಚ್ಚಿ ಶ್ಲಾಘಿಸಿದ್ದಿದೆ. ಬಾಲನಟಿಯಾಗಿ ಅಭಿನಯಿಸುವುದರಿಂದ ಮೊದಲುಗೊಂಡು ಮುಘಲ್ ಎ ಅಜಾಮ್ ಚಿತ್ರದವರೆಗಿನ ತನ್ನ ನಟನೆಯ ಪಯಣದಲ್ಲಿ ಅಚ್ಚೊತ್ತಿದಂತೆ ತನ್ನ ನಟನೆಯ ಹೆಜ್ಜೆ ಮೂಡಿಸಿದವಳು ಮಮತಾಜ್. ನೀಲ್ ಕಮಲ್ ಚಿತ್ರದ ಮೊಟ್ಟ ಮೊದಲ ನಾಯಕ ನಟಿ ಅಭಿನಯದಿಂದ ಮೊಘಲ್ ಎ ಅಜಾಮ್ ದವರೆಗೆ ಆಕೆ ಹಿಂದಿರುಗಿ ನೋಡಿದ್ದೇ ಇಲ್ಲ. ನೀಲ್ ಕಮಲ್ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಆಯ್ಕೆಯಾದಾಗ ಮಮತಾಜಳ ವಯಸ್ಸು ಕೇವಲ 14 ವರ್ಷ ಮಾತ್ರ. ಈ ಒಂದು ಸಿನಿಮಾದ ಅಭಿನಯದಿಂದ ಆಕೆಯ ಹಣೆ ಬರಹವೇ ಬದಲಾಗುತ್ತದೆ. ಹಾಲಿವುಡ್ನ ನಿರ್ದೇಶಕರು ತಮ್ಮ ಸಿನಿಮಾಗಳಲ್ಲಿ ನಟಿಸಲು ಕೋರಿಕೊಳ್ಳುವಷ್ಟರ ಮಟ್ಟಿಗೆ ಎತ್ತರಕ್ಕೆ ಬೆಳೆದ ಮಮತಾಜ್ ಇನ್ನೂ ಹೆಚ್ಚಿನ ಕೆಲಸ ನಿರೀಕ್ಷಿಸುತ್ತಾ ಕುಟುಂಬದ ಪೋಷಣೆಗೆ ಆಧಾರವಾಗುತ್ತಾಳೆ. ಅಷ್ಟೇ ಅಲ್ಲ, ಅಪ್ಪನ ಮುದ್ದಿನ ಮಗಳಾಗಿ, ತಂಗಿಯರ ಅಕ್ಕರೆಯ ನಡುವಿನ ಅಕ್ಕನಾಗಿ, ಸಿನಿ ಪ್ರಿಯರ ಪಾಲಿಗೆ ಕನಸಿನ ತಾರೆ, ಮಧುಬಾಲಳಾಗಿ ಹೊರಹೊಮ್ಮುತ್ತಾಳೆ. ನೀಲ್ ಕಮಲ್ದಿಂದ ತನ್ನ ಕೊನೆಯ ಉಸಿರಿನವರೆಗೆ ತನ್ನ ಕುಟುಂಬದ ಪೋಷಣೆ ಮಾಡಿದ ಮಮತಾಜ್ ತನಗೆ ಶಿಕ್ಷಣದ ಅವಕಾಶ ಒದಗಿ ಬಂದಿದ್ದರೂ ಆ ಶಿಕ್ಷಣ ತನ್ನ ತಂಗಿಯರಿಗೆ ಸಿಗಲೆಂದು ಅವಳನ್ನು ಒಳ್ಳೆಯ ಶಾಲೆಗೆ ಓದಿಸುತ್ತಾಳೆ. ಇಂಥ ಮೇರು ನಟಿ ತನ್ನ 36ನೆಯ ಕಿರು ವಯಸ್ಸಿನಲ್ಲಿ ಇಹಲೋಕ ತ್ಯಾಗ ಮಾಡಿದ್ದು ಅಭಿನಯ ಕ್ಷೇತ್ರದ ಒಂದು ಬಹುದೊಡ್ಡ ಹಾನಿ ಎಂಬುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಟಿಪ್ಪಣಿ ಭಾಗವಾಗಿತ್ತು ಅಂತ ಹೇಳುತ್ತಾ ಈ ಮುಂದಿನ ಕ್ಲಾಸ್ನಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರವನ್ನು ಡಿಸ್ಕಷನ್ ಮಾಡುವಲ್ಲಿ ಮಮತಾಜ್ ಅವರ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.